ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ತುಂಬ ದಿನದ ನಂತರ ವ್ಲಾಗ್ ಹಾಕ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಮಗಳ ಬರ್ಡೇ. ಸೊ ನಾನು ಅಂದ್ಕೊಳ್ತೀನಿ, ಆ್ಯಕ್ಚುಲಿ ಅವ್ರದ್ದು 2 ಇಯರ್ಸ್ ಇದ್ದಾಗ ನಾನು ಬರ್ಡೇ ಸೆಲೆಬ್ರೇಷನ್ ಫುಲ್ ವ್ಲಾಗ್ ಹಾಕಿದ್ದೆ. ಸೊ ಅದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ವಾವ್, ಅಂದರೆ ನಾವು ವ್ಲಾಗ್ ಮಾಡಿ ಇಟ್ಟರೆ ಜನ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ತುಂಬ ಟೈಮ್ ನಂತರ ನಾವು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಂದರೆ ಮಕ್ಕಳು ಚಿಕ್ಕವರಿದ್ದಾಗ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅದೆಲ್ಲ ನಾರ್ಮಲಾಗಿ ಫೋಟೋಸ್ ಇರುತ್ತೆ, ಬಟ್ ಈ ಥರ ಫುಲ್ ಡೇ ರುಟೀನ್ ವ್ಲಾಗೆಲ್ಲ ಇರೋದಿಲ್ಲ. ಸೊ ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಅವಳ ಬರ್ಡೇ ವ್ಲಾಗ್ ಮಾಡಲೇಬೇಕು ಅಂತ ಮಾಡ್ತಾಯಿದ್ದೀನಿ. ಈ ಸಲ ಏನಾಯಿತು ಅಂದರೆ ಅವಳ ಬರ್ಡೇ ದಿವಾಲಿ ಫಸ್ಟಿನ ದಿನ ಬಂತು, ಅಂದರೆ ದೀಪಾವಳಿ ಫಸ್ಟಿನ ದಿನ ಬಂತು. ಸೊ ತುಂಬ ಗಡಿಬಿಡಿಯಾಗಿತ್ತು. ದೀಪಾವಳಿ ಸೆಲೆಬ್ರೇಟ್ ಮಾಡಬೇಕು, ಅವಳಿಗೆ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು, ಆ ಥರ ಎಲ್ಲ ಆಗಿತ್ತು. ನಾನು ರಜೆ ಹಾಕಿದ್ದೆ, ಫುಲ್ ವಾರ ರಜೆ ಹಾಕಿದ್ದೆ. ಮುಂಬೈಯಲ್ಲಿ ಏನಾಗುತ್ತೆ ಅಂದರೆ ದೀಪಾವಳಿ ಅಂದರೆ ಏನಾದರೂ ತಿಂಡಿ ಎಲ್ಲ ಮಾಡ್ತಾರೆ, ಅಂದರೆ ಕರ್ಜಿಕಾಯಿ, ಶಂಕರಪೋಳಿ, ಚಕ್ಕುಲಿ ಈ ಥರದ್ದೆಲ್ಲ. ಸೊ ಮತ್ತು ನನಗೆ ಗಣಪತಿಗೆ ರಜೆ ತೊಗೊಂಡಿದ್ದೆ, ಅದಕ್ಕೆ ದೀಪಾವಳಿಗೆ ನನಗೆ ರಜೆ ಕೊಡಲಿಲ್ಲ. ಅದಕ್ಕೆ ನಾನು ಅಂದ್ಕೊಂಡೆ 1 ವೀಕ್ ಮೊದಲು ಫುಲ್ ವಾರ ರಜೆ ತೊಗೊಳ್ಳೋಣ, ಮಗಳ ಬರ್ಡೇ ಸೆಲೆಬ್ರೇಷನ್ ಕೂಡ ಆಗುತ್ತೆ ಅಂಥೇಳಿ. ಬೆಳಿಗ್ಗೆ ಎದ್ದು ಮನೆಯಲ್ಲಿ ಕೇಕನ್ನು ಬೇಕ್ ಮಾಡಿದ್ದೀನಿ. ನೀವು ನೋಡ್ಬೋದು, ಒಂದು 3 ಕೇಕನ್ನು ಇಟ್ಟಿದ್ದೀನಿ ಬೇಕ್ ಮಾಡೋದಕ್ಕೆ. 1 ಸ್ಟ್ರಾಬೆರಿ ಕೇಕ್, 2 ಚಾಕ್ಲೇಟ್ ಕೇಕ್. ದೊಡ್ಡ ಕೇಕೆ ಮಾಡ್ತಾಯಿದ್ದೀನಿ. ಅಂದರೆ ನಾನೇ ಮನೇಲಿ ಬೇಕ್ ಮಾಡಬೇಕಾದ್ರೆ ಬಟ್ ಯಾವ ಮಕ್ಕಳು ಎಷ್ಟು ಕೇಕ್ ಬೇಕಾದರೂ ಕೂಡ ಒಂದು ಸ್ವಲ್ಪನೂ ಕಡಿಮೆ ಆಗಬಾರ್ದು ಅಂತೇಳಿ, ನಾರ್ಮಲಿ ಯೂಶ್ವಲಿ ಯಾರು ಬರ್ಡೇಗೆ ಹೋದರೂ ಕೂಡ ಕೇಕ್ ಒಂದೇ ಪೀಸ್ ಹಾಕ್ತಾರೆ, ಅದಕ್ಕಿಂತ ಜಾಸ್ತಿ ಹಾಕೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ನನ್ನ ಮಕ್ಕಳ ಬರ್ಡೇ ಇದ್ದಾಗ ನಾನು ಸ್ವಲ್ಪ ಜಾಸ್ತಿನೇ ಕೇಕ್ ಮಾಡ್ತೀನಿ. ಅಂದರೆ ಯಾರು ಎಷ್ಟು ಬೇಕಾದರೂ ಕೇಳಲಿ, ಕೇಕಿಗೆ ನಾನು ನೋ ಅಂತ ಯಾವುದಕ್ಕೂ ನೋ ಅಂತ ಹೇಳೋದಿಲ್ಲ. ಬಟ್ ಕೇಕಿಗೆ ಯಾರ ಮನೆಯಲ್ಲೂ ಎಕ್ಸ್ಟ್ರಾ ಸೆಕೆಂಡ್ ಟೈಮ್ ಕೇಳೋದೇ ಇಲ್ಲ, ನಾನು ಕೇಳಿ ಹಾಕ್ತೀನಿ. ಅದು ಫ್ಲೇವರ್ ಬೇರೆ ಫ್ಲೇವರೆಲ್ಲ ಮಾಡ್ತೀನಿ. ಚಾಕ್ಲೇಟ್ಸ್ ಅಂತೂ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ. ಅದ್ರ ಜೊತೆಗೇ ಬೇರೆ ಒಂದು ಫ್ಲೇವರ್ ಮಾಡ್ತೀನಿ, ಯಾವುದಾದ್ರೂ ಒಂದು. ಹೋದ ಸಲ ಐ ಥಿಂಕ್ ಫಾಲೂದಾ ಫ್ಲೇವರ್ ಏನೋ ಮಾಡಿದ್ದೀನಿ, ಈ ಸಲ ಸ್ಟ್ರಾಬೆರಿ ಫ್ಲೇವರ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಅದು 1 kg ಮಾಡ್ತೀನಿ. ಇದು ಒಂದು 2 kg ಮೇಲೆ ಆಗಿಬಿಡುತ್ತೆ ಕೇಕು. ಅಂದರೆ ಚಾಕ್ಲೇಟ್ ಕೇಕ್ ಒಂದು 2 kg ಮೇಲೆ ಆಗುತ್ತೆ, ಸ್ಟ್ರಾಬೆರಿ ಕೇಕ್ 1 kg ಮಾಡ್ತಾಯಿದ್ದೀನಿ. ಇಲ್ಲಿ 3 ಕೇಕನ್ನು ಬೇಯಿಸಿ ಬಟ್ಟೆಯಲ್ಲಿ ಮುಚ್ಚಿಟ್ಟಿದ್ದೀನಿ. ಬಟ್ಟೆ ಒಗೆದಿರೋ ಬಟ್ಟೆ ಎಲ್ಲ ಯಾವುದಾದ್ರೂ ಯೂಸ್ ಮಾಡದೇ ಇರೋದಾದರೆ ಹಾಗೆ ಇಡ್ತೀನಿ, ಅದರಿಂದ ಮುಚ್ಚಿಟ್ಟಿದ್ದೀನಿ. ಇವಾಗ ನಾನಿಲ್ಲಿ ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸನ್ನೆಲ್ಲ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಮಕ್ಕಳು ಗೊತ್ತಲ್ವ, ಇಬ್ಬರು ಅಷ್ಟೇ, ಡ್ರೈ ಫ್ರೂಟ್ಸ್ ಬಾಯಿಗೆ ಬಂದರೆ ತಿನ್ನೋದೇ ಇಲ್ಲ ಅವಕ್ಕೆ, ಯಾಕಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದನ್ನು ಪುಡಿ ಮಾಡಿ ಇದನ್ನು ಒಳಗಡೆ ಕರ್ಜಿಕಾಯಿ ಒಳಗಡೆ ಹಾಕ್ತೀನಿ ನೋಡಿ. ರವೆ, ಸಕ್ಕರೆ, ಕಾಯಿ ತುರಿ, ಡ್ರೈ ಫ್ರೂಟ್ಸ್ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ನನ್ನ ಬ್ಲಾಗಿಗೆ ಹೋಗಿ ಶಾರ್ಟ್ಸ್ ನೋಡಿ, ನಿಮಗೆ ಎಲ್ಲ ರೆಸಿಪಿನೂ ನಾನು ಶಾರ್ಟ್ಸಲ್ಲಿ ವೀಡಿಯೋ ಮಾಡಿದ್ದೀನಿ. ಲಾಂಗಲ್ಲಿ ಜಾಸ್ತಿ ವೀಡಿಯೋ ಮಾಡಿಲ್ಲ, ಶಾರ್ಟ್ಸಲ್ಲಿ ಮಾಡಿ ಎಲ್ಲ ರೆಸಿಪಿನೂ ಹಾಕಿದ್ದೀನಿ, ಈಸಿಯಾಗಿ ನಿಮಗೆ ಸಿಗಲಿ ಅಂಥೇಳಿ. ಇವಾಗ ನಾವು ಇದಾದಮೇಲೆ ಟೀ ಕುಡಿದ್ವಿ. ಟೀ ಜೊತೆಗೆ ಮಕ್ಕಳಿಗೆ ಒಂದೊಂದು ದೋಸೆ ಮಾಡಿಕೊಟ್ಟೆ. ಆಮೇಲೆ ನಾನು ಕರ್ಜಿಕಾಯಿ ಮಾಡಿದ್ದೀನಿ. ಅದೇ ಅಲ್ಲಿ ಸೈಡಲ್ಲಿ ಬಿಗ್ ಬಾಸ್ ಕೂಡ ಹಾಕ್ಕೊಂಡು ನೋಡ್ತಾ ಕರ್ಜಿಕಾಯಿನ ಕೂಡ ಮಾಡ್ತಾಯಿದ್ವಿ. ಬಿಗ್ ಬಾಸ್ ಅಂತೂ ಆ್ಯಕ್ಚುಲಿ ನಾನು ಎಲ್ಲ ಸೀಸನ್ ಬಿಗ್ ಬಾಸ್ನ ನೋಡ್ತೀನಿ, ಈ ಸೀಸನ್ ಕೂಡ ನೋಡ್ತಾಯಿದ್ದೀನಿ. ಇಷ್ಟ ಆಯಿತು ತುಂಬ. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸೀಸನ್, ಎಲ್ಲ ಸೀಸನ್ ಥರನೇ ಈ ಸೀಸನ್ನ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಇದು ಡೈರೆಕ್ಟಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್, ಬರ್ಡೇ ದಿನ ವ್ಲಾಗ್. ಆ ದಿನದ ವ್ಲಾಗ್ ಅಷ್ಟೇ ಮಾಡಿದ್ದೆ, ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಲ್ಲ. ಬರ್ಡೇ ದಿನ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ದು, ಮಗಳಿನ್ನು ಮಲಗಿದ್ಲು. ಕೇಕ್ ಹಾಗೆ ತೆಗೆದಿಟ್ಟಿದ್ವಿ ಬೇಕ್ ಮಾಡಿ ಅಷ್ಟೇ. ಬೆಳಗ್ಗೆ ಎದ್ದು ಕ್ರೀಮ್ ಮಾಡಿ ಕೇಕಿಗೆಲ್ಲ ಕ್ರೀಮ್ ಹಾಕಿ ಇಡ್ತಾಯಿದ್ದೀನಿ. ಏನೂ ಡಿಸೈನ್ ಏನು ಫೈನಲ್ ಮಾಡಲಿಲ್ಲ. ಅವಳು ಹೇಳಿದ್ಲು ಅವಳಿಗೆ ಲಬೂಬು ಕೇಕ್ ಬೇಕಂಥೇಳಿ. ಲಬೂಬು ಮೇ ಬಿ ಕೆಲವ್ರಿಗೆ ಗೊತ್ತಿರ್ಬೋದು, ಏನೋ ಇವಾಗ ಟ್ರೆಂಡಿಂಗ್ ಥರ ಇದೆ. ನಂಗೆ ಅದನ್ನು ನೋಡಿದರೆ ಒಂಥರ ಅನಿಸುತ್ತೆ. ಅವಳು ಹೇಳಿ ನನಗೆ ಎಷ್ಟು ಅಂಗಡಿಯಲ್ಲಿ ಹುಡುಕಿದ್ರು ಲಬೂಬು ಥೀಮಲ್ಲಿ ಏನೂ ಸಿಗಲಿಲ್ಲ ನನಗೆ. ನಾನೇ ಅದನ್ನು ಫೋಟೋ ತೆಗೆದು ಆ ಕಡೆ ಈ ಕಡೆ ಮಾಡಿ ಎಲ್ಲ ಪ್ರಿಂಟ್ ಮಾಡಿಸಿ ಏನೆಲ್ಲ ಮಾಡಿ ಫೈನಲಿ ಒಂದು 2 ಲೇಯರಲ್ಲಿ ಲಬೂಬು ಕೇಕ್ನ ಮಾಡಿ ಮುಗಿಸ್ಬಿಟ್ಟಿದೆ. ಇದು ಚಾಕ್ಲೇಟ್ ಕೇಕೇ ಮಾಡಿದ್ದು. ಫುಲ್ಲು ಚೋಕೋ ಚಿಪ್ಸ್ ಎಲ್ಲ ನಾನು ತುಂಬ ಹಾಕಿದ್ದೆ, ಅಂದರೆ ಚೋಕೋ ಚಿಪ್ಸ್ ಎಲ್ಲ ಸಿಕ್ಕಿದರೆ ಚಾಕ್ಲೇಟ್ ಕೇಕ್ ತುಂಬ ಚೆನ್ನಾಗಿರುತ್ತಲ್ವ ಅಂಥೇಳಿ. ಕೇಕ್ ಮಾಡೋದ್ರಿಂದ ಮೊದಲಾದರೆ ಬರ್ಡೇ ಆದರೆ ಕೇಕೆಲ್ಲ ನಾನು ಮನೇಲಿ ಇಲ್ಲದೆ ಇರೋ ಟೈಮಲ್ಲಿ ಅಷ್ಟು ಗಡಿಬಿಡಿ ಅನಿಸಲ್ಲ. ಇವಾಗ ಕೇಕ್ ಕೂಡ ಮಾಡೋದ್ರಿಂದ 1 ವಾರದ ಮೊದಲೇ ಯಾವ ಕೇಕು ಏನೆಲ್ಲ ಸಾಮಾನು ಬೇಕಾಗುತ್ತೆ ಅದೆಲ್ಲ ತೊಗೊಂಡು ಬರೋದು. ಹಾಗೆ ಕೇಕ್ ಅಂತೂ ಫ್ರೆಶ್ಶೇ ಮಾಡ್ತೀನಿ ನಾನು. ಅದೇ ದಿನ ಹೋದ ವರ್ಷ ಕೂಡ ಅಷ್ಟೇ, ಪ್ರತಿ ವರ್ಷವೂ ಅಷ್ಟೇ
ಮಗನ ಬರ್ಡೇಗೂ ಅಷ್ಟೇ ಅದೇ ದಿನ ಬೆಳಿಗ್ಗೆನೇ ನಾನು ಕೇಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ರಾತ್ರಿ ಒಂದು ವೇಳೆ ಟೈಮ್ ಇದ್ದರೆ ನಾನು ಖಾಲಿ ಸ್ಪಾಂಜ್ ಬೇಕ್ ಮಾಡಿರ್ತೀನಿ ಅಷ್ಟೇ. ಇವಾಗ ಕೂಡ ಅದೇ ಮಾಡ್ತಾಯಿದ್ದೀನಿ. ಇಲ್ಲಿ ಚಾಕ್ಲೇಟ್ ಕ್ರೀಮ್ ಹಾಕ್ತಾಯಿದ್ದೀನಿ, ಅಂದರೆ ಕ್ರೀಮಲ್ಲಿ ಫುಲ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಹಾಕಿದ್ದೀನಿ. ಸೊ ಈ ಚಾಕ್ಲೇಟ್ ಕೇಕ್ ಎಷ್ಟು ಚಾಕ್ಲೇಟಿ ಆಗಿತ್ತು ಅಂದರೆ ಸಖತ್ ಟೇಸ್ಟಿಯಾಗಿತ್ತು. ಎಲ್ಲರಿಗೂ ಈ ಕೇಕ್ ತುಂಬಾ ಇಷ್ಟ ಆಗೋಯ್ತು. ಸೊ ಫೈನಲಿ ಇದು ಕ್ರೀಮ್ ಹಾಕಿ ಕೋಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಮಗಳು ಹೇಳ್ತಾ ಇದ್ದಾಳೆ, ಗುಡ್ ಮಾರ್ನಿಂಗ್ ಬೇಟಾ, ವಿಶ್ ಯು ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು, ಹಮೇಶಾ ಖುಷ್ ರಹೋ. ಮಗಳನ್ನ ಎದ್ದೇಳಿಸಿದ್ದಾಯಿತು. ಇವಾಗ ನೆಕ್ಸ್ಟ್ ಕೆಲಸ ಕೇಕನ್ನಂತೂ ಹಾಗೆ ಮಾಡಿ ಇಟ್ಟಿದ್ದೀನಿ, ಮತ್ತೇನು ಮಾಡಿಲ್ಲ. ನೆಕ್ಸ್ಟ್ ದೀಪಾವಳಿ ಕೂಡ ಬಂತು ನಾಡ್ದು. ಸೊ ಇವಾಗ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ಬೆಡ್ಶೀಟ್ ಚೇಂಜ್ ಮಾಡೋದ್ರ ಜೊತೆಗೆ ಬೆಡ್ ಒಳಗಡೆ ಎಲ್ಲ ಬಟ್ಟೆ ಸೀರೆ ಎಲ್ಲ ಇಟ್ಟಿದ್ದೀನಲ್ವ. ಸೊ ದೀಪಾವಳಿ ಬಂದಿರೋದ್ರಿಂದ ಸೀರೆ ಎಲ್ಲ ತೆಗೆದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಆ ಕೆಲಸನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಮಕ್ಕಳೆಲ್ಲ ರೆಡಿ ಆದರು. ಮತ್ತೆ ಅಂದ್ಕೊಂಡೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂಥೇಳಿ. ಬರ್ಡೇ ಇರೋದ್ರಿಂದ ದೇವಸ್ಥಾನಕ್ಕಂತೂ ಕರ್ಕೊಂಡು ಹೋಗ್ತೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಒಂದು ನಮ್ಮ ಊರಿನ ದೇವಸ್ಥಾನ ಇದೆ, ಉಡುಪಿ ಶ್ರೀಕೃಷ್ಣ ಮಠ ಅಂಥೇಳಿ. ಬರೀ ಊರಿನವರೇ ಇರ್ತಾರೆ, ಅಂದರೆ ಮೋಸ್ಟ್ಲಿ ಮಂಗಳೂರು ಉಡುಪಿಯವ್ರು ಮಾತ್ರ ಇರ್ತಾರೆ ಇಲ್ಲಿ. ಎಷ್ಟು ಖುಷಿ ಆಗುತ್ತೆ. ಅದು ವೀಕೆಂಡ್ ಯಾವತ್ತು ಬಂದರೂ ಅಷ್ಟೇ, ಸ್ಯಾಟರ್ಡೇ ಇರಲಿ ಸಂಡೇ ಇರಲಿ ಹೋಮಗಳು ನಡೀತಾನೆ ಇರುತ್ತೆ ಇಲ್ಲಿ. ತುಂಬ ಹೋಮ ಕೆಲವ್ರು ಮಾಡಿಸ್ತಾರೆ, ಗೊತ್ತಿಲ್ಲ ಯಾಕೆ, ಬಟ್ ತುಂಬ ಹೋಮ ನಡೆಯುತ್ತೆ. ಒಂದಂತೂ ಅಲ್ಲ, 4-5 ನಡೆಯುತ್ತೆ ಅಲ್ಲಿ ಹೋಮ ಯಾವಾಗ ಹೋದರೂ ಕೂಡ. ಸೊ ಇವತ್ತು ಹೋದಾಗ ಕೂಡ ನೋಡ್ಬೋದು, ಅಲ್ಲೊಂದು 4 ಹೋಮ ನಡೀತಾ ಇದೆ. ಸೊ ಅದನ್ನು ನೋಡಲಿಕ್ಕೆ ಸಿಕ್ತು. ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಹೋಮ ನೋಡಿಕೊಂಡು ಸ್ವಲ್ಪ ಕೂತ್ಕೊಂಡು ತುಂಬ ಒಂಥರ ಶಾಂತಿ ಸಿಗುತ್ತೆ ಮನಸ್ಸಿಗೆ ಹೋದಾಗ. ದೇವಸ್ಥಾನಕ್ಕೆ ಹೋದಾಗ ತುಂಬ ಖುಷಿ ಅನಿಸುತ್ತೆ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಮತ್ತೆ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ, ಬಟ್ ಹೋಗಲಿಲ್ಲ, ಟೈಮ್ ಆಗಿತ್ತಲ್ವ. ಮನೆಯಲ್ಲಿ ಅಡುಗೆ ಕೂಡ ಏನೂ ಮಾಡಲಿಲ್ಲ. ಬೆಳಿಗ್ಗೆಯಿಂದ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿತ್ತು, ಬಟ್ ಅನ್ನ ಸಾರು ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹೊರಗಡೆ ಹೋದಾಗ ಒಬ್ರು ಹೇಳಿದ್ರು ಹೊರಗಡೆ ಊಟ ಮಾಡೋಣ. ಸೊ ಎಲ್ಲರದ್ದು ಮೂಡಾಯಿತು ಹೊರಗಡೆನೇ ಊಟ ಮಾಡೋಣ ಅಂತೇಳಿ. ಸೊ ಅದಕ್ಕೆ ಹೊರಗಡೆನೇ ಊಟ ಮಾಡ್ತಾಯಿದ್ವಿ. ಫಸ್ಟಿಗೆ ನಾವಿಲ್ಲಿ ಪಾವ್ ಭಾಜಿ ತರಿಸಿದ್ವಿ. ಪಾವ್ ಭಾಜಿ ಅಲ್ಲ, ಇದು ಮಿಸಲ್ ಪಾವ್. ನನ್ನ ಫೇವ್ರೇಟ್ ಮಿಸಲ್ ಪಾವ್, ತುಂಬಾ ಇಷ್ಟ ನನಗೆ ಮಿಸಲ್ ಪಾವ್ ಅಂದರೆ. ಇದರಲ್ಲಿ ಸಾಂಬಾರಿರುತ್ತೆ, ಅದ್ರ ಜೊತೆಗೇ ಸೇವ್ ಹಾಕ್ತಾರೆ, ಈರುಳ್ಳಿ, ಆಮೇಲೆ ಲೆಮನ್, ಆಮೇಲೆ ಪಾವ್ ಕೊಡ್ತಾರೆ. ಸೊ ಸಖತ್ತಾಗಿತ್ತು. ಅದಾದಮೇಲೆ ರೈಸ್ ಪ್ಲೇಟ್ ಕೂಡ ಆರ್ಡರ್ ಮಾಡಿದ್ವಿ. ರೈಸ್ ಪ್ಲೇಟು 280 ರೂಪೀಸ್ ಇತ್ತು ರೈಸ್ ಪ್ಲೇಟಿಗೆ. ಐ ಥಿಂಕ್ ಮಿಸಲ್ ಪಾವ್ ಎಷ್ಟು 110 ರೂಪಾಯಿ ಇತ್ತು ಅನಿಸುತ್ತೆ, 2 ಪಾವ್. ಅದು ಸಖತ್ತಾಗಿತ್ತು. ರೈಸ್ ಪ್ಲೇಟಲ್ಲಿ ಪೂರಿ ಇತ್ತು, ಅನ್ನ, ಬೇಳೆ ಸಾರು, 2 ರೀತಿ ಪಲ್ಯ, ಪೂರಿ ಅಥವಾ ರೊಟ್ಟಿ ಏನಾದರೂ ಒಂದು 5 ಪೂರಿ ಇತ್ತು. ಆಮೇಲೆ ಮೊಸರು ಬಜ್ಜಿ ಇತ್ತು, ಹಪ್ಪಳ. ಸೊ ಇಷ್ಟೇ ಇತ್ತು. ಇದಕ್ಕೆ 280 ರೂಪೀಸ್. ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಮೇ ಬಿ, ಗೊತ್ತಿಲ್ಲ, ಏರಿಯಾದ ಪ್ರಕಾರ ಕರೆಕ್ಟಾಗೇ ಇರ್ಬೋದು. ಬಟ್ ಇಲ್ಲಿ ಅಂದರೆ ನಮ್ಮೂರವ್ರದ್ದು ಹೋಟ್ಲು. ಊಟ ಮಾತ್ರ ಫಸ್ಟ್ ಕ್ಲಾಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಊಟದ ಬಗ್ಗೆ ಏನು ಕೇಳೋದೇ ಬೇಡ. ನನಗೆ ಹೊರಗಡೆ ಹೋದಾಗ ಏನಾದರೂ ಇಷ್ಟ ಆದರೆ ನಾನು ಅವ್ರಿಗೆ ಹೇಳಿ ಬರ್ತೀನಿ, ಯಾಕಂದರೆ ನನಗೆ ಗೊತ್ತು. ಇವಾಗ ನಾನು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ನಾನು ಇವಾಗ ಕೇಕ್ ಮಾಡ್ತಾಯಿದ್ದೀನಿ, ಯಾರಿಗಾದ್ರೂ ಕೊಟ್ಟು ಇಷ್ಟ ಆದರೆ ಯಾರಾದರೂ ಅಂದರೆ ಡೈರೆಕ್ಟಾಗಿ ಹೇಳಿದರೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರೆ ಎಷ್ಟು ಖುಷಿ ಆಗುತ್ತಲ್ವ ಮನಸ್ಸಿಗೆ. ಅಂದರೆ ಯಾವುದಾದ್ರೂ ಆಗಿರಲಿ, ನಿಮ್ಮ ಕೆಲಸ ಇನ್ನೊಬ್ಬರು ಅದು ಇಷ್ಟಪಟ್ಟು ಹೇಳಿದಾಗ ತುಂಬ ಖುಷಿ ಆಗುತ್ತಲ್ವ. ಯಾಕಂದರೆ ಎಲ್ಲರೂ ನೆಗೆಟಿವಿಟಿ ಹಿಡ್ಕೊಂಡು ಬಿಡ್ತಾರೆ. ಅಂದರೆ ಏನಾದರೂ ನೆಗೆಟಿವ್ ಇದ್ದರೆ ಡೈರೆಕ್ಟಾಗಿ ಹೇಳ್ತಾರೆ, ಕೋಪ ಮಾಡ್ತಾರೆ, ಅದು ಯಾಕೆ ಹಾಗೆ ಹೀಗೆ ಅಂತೇಳಿ. ಅದೇ ಪಾಸಿಟಿವ್ ಇದ್ದರೆ, ಚೆನ್ನಾಗಿದ್ದರೆ ತುಂಬ ಕಡಿಮೆ 1% ಜನ ಎಲ್ಲೋ ಹೇಳಿ ಬರ್ತಾರೇನೋ. ನಾನು ಆ ಹೋಟ್ಲಲ್ಲಿ ಬರುವಾಗ ಅಲ್ಲಿ ಕೂತ್ಕೊಂಡು ಅವ್ರ ಹತ್ರ ಹೇಳಿ ಬಂದೆ, ಅಂದರೆ ತುಂಬ ಚೆನ್ನಾಗಿದೆ ಅಡುಗೆ ಅದೆಲ್ಲ ಹೇಳಿ ಬಂದೆ. ಅಂದರೆ ನನಗೊಂಥರ ಮನಸ್ಸಿಗೆ ಖುಷಿ ಆಗುತ್ತೆ, ಅವ್ರಿಗೂ ಕೂಡ ತುಂಬ ಖುಷಿ ಆಯಿತು. ಅಂದರೆ ಯಾರಾದರೂ ತಮ್ಮ ಅಡುಗೆನ ಹೊಗಳಿದ್ರೆ ಎಲ್ಲರಿಗೂ ಖುಷಿ ಆಗುತ್ತಲ್ವ. ಸೊ ಅದೇ ರೀತಿಯಾಗಿ ಇವಾಗ ಮನೆಗೆ ಬಂದ ಮೇಲೆ ನಿಜವಾಗ್ಲೂ ಒಂದು ಸ್ವಲ್ಪ ಕೂಡ ರೆಸ್ಟ್ ಮಾಡಲಿಲ್ಲ. ಯಾಕಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಕೇಕ್ ಮಾಡಬೇಕು, ಅಡುಗೆ ಮಾಡಬೇಕು, ಮಕ್ಕಳನ್ನು ನೋಡಿಕೊಂಡು. ಬರ್ಡೇಗೆ ತುಂಬ ಜನರನ್ನ ಕರೆದಿದ್ದೆ, ಸಂಜೆ 7-8 ಗಂಟೆಗೆ ಕರೆದಿದ್ದೆ. ಕೇಕ್ ಯಾವುದೂ ಐಡಿಯಾ ಬರ್ತಾ ಇರಲಿಲ್ಲ. ಅವ್ಳದ್ದು ಲಬೂಬು ಕೇಕ್ ಏನು ಮಾಡೋದು ಅಂತೇಳಿ. ಸೊ ಲಬೂಬು ಪಿಕ್ಚರ್ ನಾನೇನು ತೊಗೊಂಡಿದ್ದೆ, ಅದನ್ನು ಡೈರೆಕ್ಟಾಗಿ ಹಾಕಿ ಮೇಲ್ಗಡೆಯಿಂದ
ಕ್ರೀಮನ್ನು ಹಾಕಿ ಅದನ್ನು ಅಂದರೆ ಮುಚ್ಚಿಬಿಟ್ಟಿದ್ದೀನಿ ಅಷ್ಟೇ. ಸೊ ಅವಳು ನೋಡಿದ್ಲು, ಅವಳಿಗೆ ಇದೇ ನೋಡಿಲ್ಲ ಲಬೂಬು ಅಂತ ಹೇಳಿದ್ರೆ, ಯಾರಿಗೆ ಗೊತ್ತಿಲ್ಲದೆ ಇದ್ದರೆ ನನಗೆ ಕೂಡ ಗೊತ್ತಿರಲಿಲ್ಲ. ಅವಳು ಹೇಳಿದ ಮೇಲೆ ನಾನು ಸರ್ಚ್ ಮಾಡಿ ಹುಡುಕಿ ನನಗೆ ಸಿಕ್ತು. ಲಬೂಬು ಕೇಕಲ್ಲಿ ಏನು ಡಿಸೈನ್ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಇದರಲ್ಲಿ ಏನು ಸ್ಪೆಷಲ್ ಡಿಸೈನ್ ಮಾಡೋದಕ್ಕೆ ಆಪ್ಷನ್ ಕೂಡ ಇರಲಿಲ್ಲ. ಅದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡಿದೆ. ಅದಲ್ಲದೆ ಇನ್ನೊಂದು ಕೇಕ್ ನೋಡಿ, ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ. ಇದು ಸರ್ಪ್ರೈಸ್ ಕೇಕ್, ನನಗಿಷ್ಟ ಆಗಿ ನಾನು ಮಾಡಿರೋದು. ಅಂದರೆ ಸರ್ಪ್ರೈಸ್ ಕೇಕ್ ಈ ರೀತಿಯಾಗಿ ಬಾಕ್ಸ್ ಒಳಗಡೆ ಹಾಕಿ, ಅವಳಿಗೆ ಏನೂ ಗೊತ್ತಿರಲಿಲ್ಲ ನಾನು ಬೆಡ್ರೂಮಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ದೀನಿ ಅಂತೇಳಿ. ಕೇಕ್ ಒಂದು ನೋಡಿದ್ಲು ಅವಳು ಫ್ರಿಜ್ಜಲ್ಲಿ ಇಟ್ಟಿದ್ದು. ಆಮೇಲೆ ಸೈಡಲ್ಲೆಲ್ಲ ಅವಳದು, ನಂದು, ಮಗಂದು ಎಲ್ಲ ಫ್ಯಾಮಿಲಿ ಫೋಟೋ ಎಲ್ಲ ಹಾಕಿದ್ದೆ. ಆಮೇಲೆ ಅದ್ರ ಒಳಗಡೆ ಅವಳಿಗೋಸ್ಕರ, ಅವಳಿಗೆ ಚಾಕ್ಲೇಟ್ಸ್ ಅಂದರೆ ತುಂಬ ಇಷ್ಟ ಅಲ್ವಾ, ಸೊ ಅದಕ್ಕೆ ಚಾಕ್ಲೇಟ್ಸ್ ಹಾಕಿ ಇಟ್ಟಿದ್ದೆ. ಈ ವಿಡಿಯೋನ ನಾನು ಆ್ಯಕ್ಚುಲಿ ಸ್ಟೇಟಸ್ ಕೂಡ ಇಟ್ಕೊಂಡಿದ್ದೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ತುಂಬ ಇಷ್ಟ ಆಗಿತ್ತು. ಯಾಕಂದರೆ ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಕೇಕ್ ಕೂಡ ಮಾಡ್ಬೋದು. ಇದು ನಾನು ಜಸ್ಟ್ ಅವಳಿಗೋಸ್ಕರ ಚಾಕ್ಲೇಟ್ ಇಟ್ಟಿದ್ದೆ. ನನಗೆ ಕೂಡ ಮನೇಲಿ ಯಾವುದು ಕೂಡ ರೀತಿ ಕೇಕ್ ಮಾಡ್ಬೋದು, ಯಾಕಂದರೆ ಮನೆಗೋಸ್ಕರ ಅಲ್ವಾ, ಅದಕ್ಕೇ. ಸೊ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಆ ಕೇಕ್. ಅದಾದಮೇಲೆ ಇವಾಗ ದೀಪಾವಳಿಯಲ್ಲಿ ಇಲ್ಲಿ ಒಂದು 2-3 ದಿನದಿಂದನೇ ಸ್ಟಾರ್ಟ್ ಮಾಡ್ತಾರೆ ರಂಗೋಲಿ ಇಡೋದು. ದೀಪಾವಳಿ ತುಳಸಿ ಹಬ್ಬದ ತನಕನೂ ಕೆಲವರು ರಂಗೋಲಿ ಇಡ್ತಾರೆ. ನಾನು ಕೂಡ ಇಲ್ಲಿ ಬೇಗ ಸಿಂಪಲ್ಲಾಗಿ ರಂಗೋಲಿ ಕೂಡ ಇಡ್ತಾ ಇದ್ದೀನಿ. ನನಗೆ ಎಷ್ಟು ಬ್ಯುಸಿಯಾಗಿದೆ ಅಂದರೆ ತುಂಬ ಸುಸ್ತಾಗಿತ್ತು. ಇವತ್ತು ನೋಡ್ಬೋದು ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬಾರ್ಡರ್ ರಂಗೋಲಿ ಮತ್ತೊಂದಲ್ಲಿ ಚಿಕ್ಕದೊಂದು ರಂಗೋಲಿ ಕೂಡ ಮಾಡಿದ್ದೀನಿ ಕೈಯಲ್ಲಿ. ನನಗೆ ಸಿಂಪಲ್ಲಾಗಿ ಇಷ್ಟ ಆಯಿತು. ಒಂದೊಂದು ಸಲ ದೊಡ್ಡದಾಗಿ ಮಾಡ್ತೀನಿ. ಇಲ್ಲಿ ಜಾಗ ಕಡಿಮೆ ಇರುತ್ತಲ್ವ, ಸೊ ಇದ್ದ ಜಾಗದಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ರಂಗೋಲಿನ. ಮಗಳ ಹತ್ರ ವೀಡಿಯೋ ತೆಗೆಯೋದಕ್ಕೆ ಹೇಳಿದ್ದೀನಿ. ನಮ್ಮ ಮನೆ ಸೈಡಲ್ಲೇ ಮೆಟ್ಲೆಲ್ಲ ಬರುತ್ತಲ್ವ, ಸೊ ಅದಕ್ಕೋಸ್ಕರನೇ ಜಾಗ ಸ್ವಲ್ಪ ಕಡಿಮೆ ಅನಿಸುತ್ತೆ. ಬಟ್ ಆದರೂ ಪರವಾಗಿಲ್ಲ ಅಂತೇಳಿ ಸಿಂಪಲ್ಲಾಗಿ ರಂಗೋಲಿ ತೆಗಿತಾ ಇದ್ದೀನಿ. ಇದು ಜಸ್ಟ್ ರಂಗೋಲಿ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಬಿಡಿಸೋದಕ್ಕಿಂತ ಮುಂಚೆ ಒಳಗಡೆ ಲಬೂಬು ಕೇಕ್ ರೆಡಿ ಮಾಡಿದೆ. ಆಮೇಲೆ ಸರ್ಪ್ರೈಸ್ ಕೇಕ್ ರೆಡಿ ಮಾಡಿದೆ. ಇವತ್ತು ಅಡುಗೆಗೆ ನಾನು ಅಂದ್ಕೊಂಡೆ ಪಾವ್ ಭಾಜಿ ಮತ್ತು ಪುಲಾವ್ ಮಾಡೋಣ ಅಂಥೇಳಿ. ಸೊ ಬೇಗ ಪಾವ್ ಭಾಜಿ ಪುಲಾವ್ನ ಕೂಡ ಮಾಡಿ, ಅದಾದಮೇಲೆ ರಂಗೋಲಿ ಹಾಕಿ, ಆಮೇಲೆ ಡೆಕೋರೇಷನ್ ಮಾಡಿ, ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಮಗಳನ್ನ ರೆಡಿ ಮಾಡಿಸಿ, ಮಗನ್ನ ರೆಡಿ ಮಾಡಿಸಿ, ನಾನು ರೆಡಿ ಆಗಿಬಿಟ್ಟಿದ್ದೀನಿ. ಸೊ ಇಷ್ಟು ಕೆಲಸ ಕ್ವಿಕ್ಕಾಗಿ ಮಾಡಿದ್ದೀನಿ. ಅದಕ್ಕೋಸ್ಕರ ವೀಡಿಯೋ ತೆಗಿಲೇ ಇಲ್ಲ. ರೆಸಿಪಿನ ತೋರಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಒಂದು 50 ಜನರಿಗೆ ಆಗೋಷ್ಟು ಪಾವ್ ಭಾಜಿ ಮಾಡಿದ್ದೇನೆ. ಆಮೇಲೆ ಪುಲಾವ್ ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಜಾಸ್ತಿ ಎಲ್ಲ ತಿಂತಾರೆ ಪಾವ್ ಭಾಜಿ ಇದ್ದಾಗ ಅಂಥೇಳಿ. ಬಟ್ ಎಲ್ಲರೂ ಎಷ್ಟು ಹೊಗಳ್ತಾ ಇದ್ರು ಅಂತ ಹೇಳಿದ್ರೆ, ಹೇಗೆ ಮಾಡಿದ್ದು ಅಂತೇಳಿ ರೆಸಿಪಿ ಎಲ್ಲ ತೊಗೊಂಡೋಗಿದ್ರು ಪುಲಾವ್ದು. ಸೊ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು ಪುಲಾವ್ ಮಾಡಿರೋ ಸ್ಟೈಲ್. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೆ. ಬಟ್ ನಾನು ರೆಸಿಪಿ ಯಾವುದು ಶೂಟ್ ಮಾಡಿಲ್ಲ. ಮಕ್ಕಳನ್ನೆಲ್ಲ ರೆಡಿ ಮಾಡಿದೆ. ಸ್ವಲ್ಪ ಕೇಕ್ದೆಲ್ಲ ಫೋಟೋಸ್ ಎಲ್ಲ ತೆಗಿತಾ ಇದ್ದೆ. ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಕೇಕಿಂದು. ಇದು ಲಬೂಬು ಕೇಕ್, ಸರ್ಪ್ರೈಸ್ ಕೇಕ್ ಅವಳಿಗಿನ್ನೂ ತೋರಿಸಿರಲಿಲ್ಲ. ಎಲ್ಲರೂ ಬಂದ ಮೇಲೇ ನಾನು ಸರ್ಪ್ರೈಸ್ ಕೇಕ್ ಅವಳಿಗೆ ಓಪನ್ ಮಾಡಿ ತೋರಿಸಿದ್ದು. ಗೆಸ್ಟ್ ಎಲ್ಲ ಬರ್ತಾಯಿದ್ರು ಅಷ್ಟೇ, ಇನ್ನು ಎಲ್ಲರೂ ಬಂದಿರಲಿಲ್ಲ. ಮತ್ತು ಮಕ್ಕಳು ಇದ್ದರು ತುಂಬ, ಆ ಕಡೆ ಈ ಕಡೆ ಆಟ ಆಡೋದು ಇದೆಲ್ಲ ತುಂಬಾ ಇರುತ್ತೆ. ಸೊ ಅದರಲ್ಲಿ ನಾನು ವೀಡಿಯೋ ಜಾಸ್ತಿ ತೆಗಿಲಿಲ್ಲ. ಇವಾಗ ನೋಡ್ಬೋದು ಲಾಸ್ಟಿಗೆ ಎಲ್ಲ ಗೆಸ್ಟ್ ಹೋದರು. ಪಾವ್ ಭಾಜಿ ಪುಲಾವ್ ಈ ದೊಡ್ಡ ಕುಕ್ಕರಲ್ಲಿ ತುಂಬ ಮಾಡಿದೆ, ಎಲ್ಲ ಖಾಲಿಯಾಗೋಯ್ತು. ಕೇಕ್ ಕೂಡ ಅಷ್ಟೇ ನೋಡ್ಬೋದು, ಇಷ್ಟೇ ಇದೆ. ಪಾವು ಉಳಿದಿತ್ತು ಅಷ್ಟೇ, ಸ್ವಲ್ಪ ಭಾಜಿ ಅಷ್ಟೇ. ನಮಗೆ ಊಟಕ್ಕೆ ಹೊರಗಡೆಯಿಂದನೇ ತರಿಸ್ಬೇಕಾಯಿತು. ಪಾವು ನೋಡಿ ಪಾವು ಉಳಿದಿದೆ, ಬಟ್ ಭಾಜಿ ಇರಲಿಲ್ಲ. ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.